ಹೋಮ್ ರೆಮಿಡಿಗಳು ಸೇಫಾ ಸ್ಕಿನ್ಗೆ? ನಮಸ್ತೆ ಎಲ್ಲರಿಗೂ. ನಾನು ಡಾಕ್ಟರ್ ಸೀಮಾ ಶ್ರೀನಿವಾಸ, ಕನ್ಸಲ್ಟೆಂಟ್ ಡರ್ಮಟಾಲಜಿಸ್ಟ್ ಆ್ಯಂಡ್ ಕಾಸ್ಮೆಟಾಲಜಿಸ್ಟ್. ಎಲ್ಲ ಹೋಮ್ ರೆಮಿಡಿಗಳು ಸೇಫ್ ಅಂತ ಹೇಳಲಿಕ್ಕಾಗಲ್ಲ. ಇವಾಗ ನೀವು ನಿಂಬೆಹಣ್ಣು, ಮೊಸರು, ಬರೋದೆಲ್ಲ ಐಟಮ್ಸ್ ಮುಖಕ್ಕೆ ಹಾಕಿದ್ರೆ ಸ್ಕಿನ್ ಇರಿಟೇಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾನೇನು ಹೇಳ್ತೀನಂತೆ ಯಾವಾಗಲೂ ಹೇಳೋದು ನಾನು, ಅವೆಲ್ಲ ತಿನ್ನಿ. ಅದರಲ್ಲಿ ವೈಟಮಿನ್ಸ್ ಇರುತ್ತೆ, ಮಿನರಲ್ಸ್ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ. ಅವೆಲ್ಲ ತಿಂದರೆ ಅಟ್ಲೀಸ್ಟ್ ನಿಮಗೆ ಪೋಷಣೆ ಸಿಗುತ್ತೆ, ನಿಮ್ಮ ಸ್ಕಿನ್ ಸ್ಟ್ರೆಂಥನಿಂಗ್ ಆಗುತ್ತೆ. ಬಟ್ ನೀವೇನೇನೋ ಐಟಮ್ಸ್ಗಳು, ಇವಾಗ ಅಡುಗೆ ಮನೇಲಿರೋ ಐಟಮ್ಸ್ ಎಲ್ಲ ನೀವು ಮುಖದ ಮೇಲೆ ಹಾಕಿದ್ರೆ ಮೋರ್ ಡ್ಯಾಮೇಜ್ ಆಗುತ್ತೆ. ಹೈಪರ್ ಪಿಗ್ಮೆಂಟೇಷನ್ ಅಂದರೆ ಕಲೆಗಳಾಗೋಗುತ್ತೆ. ಭಾಳಷ್ಟು ಜನ ಹೇಳ್ತಾರೆ, ಮೇಡಮ್ ನಾನು ನಿಂಬೆಹಣ್ಣು ಹಾಕಿದಾಗ ಭಾಳ ಬೆಳ್ಳಗಾಗ್ತೀನಿ ಅಂತ. ನೋ, ಇಟ್ ಇಸ್ ಎ ಸಿಟ್ರಿಕ್ ಆ್ಯಸಿಡ್. ಅದು ನಿಮಗೆ ಲಾಂಗ್ ಟರ್ಮ್ ಡ್ಯಾಮೇಜ್ ಮಾಡಿಬಿಡುತ್ತೆ. ಸೊ ಆ ಥರದ್ದು ಹಲವಾರು ಹೋಮ್ ರೆಮಿಡೀಸ್ ಇದೆ. ಅವೆಲ್ಲ ಸರಿ ಅಂತ ಹೇಳಲ್ಲ ನಾನು. ಇವಾಗ ಒಬ್ಬೊಬ್ಬರು ಮೊಸರು ಹಾಕ್ತಾರೆ ಅಂತಾರೆ, ಎಲ್ಲರಿಗೂ ಮೊಸರು ಸರಿನಾ? ಇಲ್ಲ. ಆಕ್ನೆ ಪ್ರೋನ್ ಸ್ಕಿನ್ ಅಥವಾ ಮೊಡವೆ ಪ್ರೋನ್ ಸ್ಕಿನ್ ಇರೋರಲ್ಲಿ ಮೊಸರು ಹಾಕಿದ್ರೆ ಅದು ಇನ್ನೂ ಜಾಸ್ತಿ ಆಗುತ್ತೆ, ನಿಮ್ಮ ಪೋರ್ಸ್ ಎಲ್ಲ ಕ್ಲಾಗ್ ಆಗುತ್ತೆ. ಸೊ ಏನು ಹೇಳೋದು ನಾನು ಅಂತಂದರೆ, ಹೋಮ್ ರೆಮಿಡೀಸ್ ಏನೇ ಮಾಡೋಕ್ಕೆ ಮುಂಚೆ ನಿಮ್ಮ ಡಾಕ್ಟ್ರನ್ನ ಕೇಳಿ, ನಿಮ್ಮ ಡಾಕ್ಟ್ರ್ ಅಡ್ವೈಸ್ ತಗೊಳ್ಳಿ. ಹೌದು ಮಾಡಬಹುದಾ ಮಾಡಬಾರ್ದಾ ಅಂತ. ಒಬ್ಬೊಬ್ಬರು ರೋಸ್ ವಾಟರ್ ಹಾಕ್ತಾರೆ, ಅದರಿಂದ ಬೆನಿಫಿಟ್ಸ್ ಆಗಲಿಲ್ಲ ಅಂದರೂ ಕೂಡ ಸೈಡ್ ಎಫೆಕ್ಟ್ಸ್ ಅಂತ ಇರಲ್ಲ. ಸೈಡ್ ಎಫೆಕ್ಟ್ಸ್ ಏನು ಇಲ್ದಿರುವಾಗ ಉಪಯೋಗಿಸಿ, ತೊಂದರೆ ಇಲ್ಲ. ಸೊ ಹಾಗಾಗಿ ಭಾಳ ಸತಿ ಏನಾಗುತ್ತೆ, ನಿಮ್ಗೆ ಗೊತ್ತಿಲ್ಲದೆ ಉಪಯೋಗಿಸೋ ಐಟಮ್ಗಳೇ ನಿಮಗೆ ಭಾಳ ಹಾರ್ಮ್ ಮಾಡ್ಬೋದು. ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿ ಉಪಯೋಗಿಸಿ.